ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಆಲ್ರೆಡಿ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ರಿಲೀಸ್ ಆಗಿದೆ, ಎಪಿಸೋಡ್ 10. ಇವತ್ತಿನ ಎಪಿಸೋಡ್ ರಿವ್ಯೂ ಮಾಡೋಣ. ಏನಂದ್ರೆ ಫಸ್ಟ್ ಆಫ್ ಆಲ್ ಸ್ನೇಹ ಗೌಡ ಅವ್ರಿಗೆ ಚಾನ್ಸೇ ಸಿಕ್ಕಿಲ್ಲ ಅವ್ರನ್ನ ಅವರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಗೆ ಏನು ಅನ್ನಿಸ್ತು? ಲೈಕ್ ಅವ್ರಿಗೆ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಅವ್ರನ್ನ ಅವರು ಪ್ರೂವ್ ಮಾಡ್ಕೊಳ್ತಿದ್ರಾ? ಸೊ ಇದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ಆಲ್ಮೋಸ್ಟ್ ಎಲ್ಲ ಎಪಿಸೋಡ್ಸ್ ಕೂಡ ಮುಗಿತಾ ಬರ್ತಿದೆ. ಸೊ ಇದರಲ್ಲಿ ಇರೋಷ್ಟು ಜನರಲ್ಲಿ ಮತ್ತೆ ಫಿಲ್ಟರ್ ಮಾಡಿ ಆಲ್ಮೋಸ್ಟ್ ಸ್ವಲ್ಪ ಜನನ ಎಲಿಮಿನೇಟ್ ಮಾಡಿ 3 to 4 ಮೆಂಬರ್ಸ್ನ ಇಟ್ಕೊಂಡ್ರೆ ಇಟ್ಕೋತಾರೆ, ಇಲ್ಲಾಂದ್ರೆ ಒಂದು 3 ಮೆಂಬರ್ಸ್. ಆಕ್ಚುಲಿ ನಿರಂಜನ್ ದೇಶಪಾಂಡೆ ಅವ್ರು ಹೇಳಿದಾಗೆ 3 ಜನನ ಅಷ್ಟೇ ಸೆಲೆಕ್ಟ್ ಮಾಡೋದು ಅಂತ. ಮೇ ಬಿ 3 to 4 ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಅಲ್ಲೋಗಿರೋರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಬಿಗ್ ಬಾಸ್ ಇಸ್ ಜಸ್ಟ್ ಅ ಗೇಮ್ ಅನ್ಕೊಂಡಿದ್ದಾರೆ. ಗೇಮ್ ಆಡೋದಕ್ಕೋಸ್ಕರನೇ ಒದ್ದಾಡ್ತಿದ್ದಾರೆ, ನನಗ್ ಚಾನ್ಸ್ ಬೇಕು, ಚಾನ್ಸ್ ಸಿಕ್ಕಿಲ್ಲ, ಈ ತರ ಎಲ್ಲ ಒದ್ದಾಡ್ತಿದ್ದಾರೆ. ಬಟ್ ಬಿಗ್ ಬಾಸ್ ಜಸ್ಟ್ ಒಂದು ಗೇಮ್ ನಡೆಸ್ತಿಲ್ಲ, ಒಂದು ಗೇಮ್ ಶೋ ಅಲ್ಲ. ಇಟ್ ಇಸ್ ಅ ಪರ್ಸನಾಲಿಟಿ, ಕ್ಯಾರೆಕ್ಟರ್. ಇದನ್ನೆಲ್ಲಾನು ನಿಮ್ಮ ಪರ್ಸನಾಲಿಟಿ ಏನು, ನಿಮ್ಮ ಕ್ಯಾರೆಕ್ಟರ್ ಏನು ಅಲ್ಲಿ ತೋರಿಸ್ಕೋಬಹುದು. ಏನಾದ್ರೂ ಹೊಸದಾಗಿ ಇನ್ವಾಲ್ವ್ಮೆಂಟ್ಸ್, ಡ್ರಾಮಾ ಕ್ರಿಯೇಟ್ ಮಾಡಿ ಏನೋ ಒಂದು ಮಾಡಿ ಸೊ ಅಲ್ಲಿ ನೀವು ನೋಟ್ ಆಗ್ಬೇಕು. ನೀವು ಅಲ್ಲಿ ನೋಟ್ ಆದ್ರೆ ನಮ್ಗೆ ಜನರಿಗೆ ಎಲ್ರಿಗೂ ಬೇಗ ರೀಚ್ ಆಗ್ತೀರಾ. ಅದಕ್ಕೋಸ್ಕರ ನಿಮ್ಮಿಷ್ಟ, ನೀವ್ ಏನಾದ್ರೂ ಮಾಡ್ಬೋದು. ನೀವು ರೀಚ್ ಆಗೋದಕ್ಕೋಸ್ಕರ ನೀವು ಡ್ರಾಮಾನಾದ್ರೂ ಮಾಡಿ, ಆಕ್ಟಿಂಗ್ ಆದ್ರೂ ಮಾಡಿ, ಇಲ್ಲ ಸುಳ್ಳು ಕತೆ ಆದ್ರೂ ಹೇಳಿ, ಒಟ್ನಲ್ಲಿ ನೀವು ಜನರಿಗೆ ರೀಚ್ ಆಗಬೇಕು. ರೀಚ್ ಆದ್ರೆ ಅಷ್ಟೇ ನಿಮ್ಗೆ ವೋಟ್ಸ್ ಬೀಳೋದು. ಅದರಲ್ಲೂ ಇವಾಗ ವೋಟಿಂಗ್ ಲೈನ್ಸ್ ಎಲ್ಲ ಓಪನ್ ಮಾಡಿದ್ದಾರೆ. ಸೊ ನೀವು ಎಷ್ಟು ಆಕ್ಟಿವ್ ಆಗಿರ್ತೀರಾ, ನೀವು ಎಷ್ಟು ಜನರನ್ನ ಅಟ್ರಾಕ್ಟ್ ಮಾಡ್ತೀರಾ, ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ನೀವೊಂದು ಗೇಮ್ ಆಡ್ಬಿಟ್ರೆ ಅಷ್ಟೇ ಬಿಗ್ ಬಾಸ್ಗೆ ಕರ್ಕೊಂತಾರೆ ಅನ್ಕೊಂಡಿದ್ರೆ ಅದು ನಿಮ್ ಮುಟ್ಟಾಳ್ತನ. ಆಕ್ಚುಲಿ ಬಿಗ್ ಬಾಸ್ಗೆ ಬೇಕಾಗಿರೋದು ಟಿ ಆರ್ ಪಿ ಅಷ್ಟೇ. ಅವ್ರಿಗೆ ಬೇಕಾಗಿರೋದು ಡ್ರಾಮಾ ಬೇಕು, ಒಳ್ಳೆ ಡ್ರಾಮಾ ಆಡೋರು ಬೇಕು. ಬಿಗ್ ಬಾಸ್ಗೆ ಬೇಕಾಗಿರೋದು ಮೇನ್ ಡ್ರಾಮಾ ಆಡೋರು. ಅವ್ರಿಗೆ ಬೇಕಾಗಿರೋದು ಟಿ ಆರ್ ಪಿಗೋಸ್ಕರ ನೀವು ಮೆಂಟಲಿ ಪ್ರಿಪೇರ್ ಆಗಿ, ಐ ಮೀನ್ ಇದು ಬಿಗ್ ಬಾಸ್ ಒಳಗಡೆ ಹೋದ್ಮೇಲೆ ನೀವು ನಿಮ್ಮ ವ್ಯಕ್ತಿತ್ವನ ತೋರಿಸ್ಕೋಬಹುದು. ಬಟ್ ಇದು ಅಗ್ನಿ ಪರೀಕ್ಷೆ. ಸೊ ಒಂದು ಕಾಮಿಡಿಯನ್ ಆಗಿದ್ರೆ ಅದರಿಂದ ಹೊರಗೆ ಬಂದು ಇನ್ನೂ ಎಕ್ಸ್ಟ್ರಾ ಏನಾದ್ರು ಮಾಡಿ, ಸೊ ಅದರಿಂದ ನೀವು ಜನರಿಗೆ ಹೇಗ್ ರೀಚ್ ಆಗ್ತೀರಾ ಅನ್ನೋದು ಇಂಪಾರ್ಟೆಂಟ್. ನೀವು ಒಂದು ಟಾಸ್ಕ್ ಆಡಿದ ತಕ್ಷಣ ನಿಮ್ ಟಾಸ್ಕ್ ನೋಡ್ಬಿಟ್ಟು ಬಿಗ್ ಬಾಸ್ ಮನೆಯೊಳಗೆ ಕಳ್ಸಲ್ಲ. ಬಿಗ್ ಬಾಸ್ ಅಲ್ಲಿ ಜಸ್ಟ್ ಒಂದು 20% ಗೇಮ್ ಆದ್ರೆ ಇನ್ನ 80% ಕೂಡ ನಿಮ್ಮ ಹೇಗೆ ನಿಮ್ಮ ಪರ್ಸನಾಲಿಟಿ ಹೇಗಿದೆ, ಕ್ಯಾರೆಕ್ಟರ್ ಹೇಗಿದೆ, ಹೇಗ್ ಬಿಹೇವ್ ಮಾಡ್ತೀರಾ, ನಿಮ್ಮ ಹ್ಯೂಮರ್ ಹೇಗಿದೆ, ನಿಮ್ಮ ಡ್ರಾಮಾ, ಅಳೋದು, ನಗದು ಎಲ್ಲಾನು ಕ್ಯಾಲ್ಕುಲೇಟ್ ಆಗುತ್ತೆ. ಇನ್ನ 80% ಅಲ್ಲಿ ನೀವು ಆ 20%ಗೋಸ್ಕರನೇ ಒದ್ದಾಡ್ತಿರ್ಬೇಡಿ. ನೀವು ಗೇಮ್ ಅಷ್ಟೇ ಆಡೋದ್ ಬಿಟ್ಟು ಎಲ್ಲಾ ಕ್ಯಾಮ್ರಾಗಳಲ್ಲೂ ನೀವೇ ಕಾಣಿಸ್ತಿರ್ಬೇಕು. ಆ ತರ ಒಂದು ಸೀನ್ ಕ್ರಿಯೇಟ್ ಮಾಡ್ಬೇಕು, ಡ್ರಾಮಾ ಕ್ರಿಯೇಟ್ ಮಾಡ್ಬೇಕು. ಆವಾಗ್ಲೇ ನಿಮ್ ಮೇಲೆ ಜನರ ಫೋಕಸ್ ಬರೋದು. ಸೊ ಇವತ್ತಿನ ಎಪಿಸೋಡ್ ಬರೋದಾದ್ರೆ ಆಲ್ಮೋಸ್ಟ್ ಎಲ್ಲ ಎಪಿಸೋಡ್ಸ್ನು ತುಂಬಾ ಲ್ಯಾಗ್ ಮಾಡ್ತಿದ್ದಾರೆ ಅಂತ ನನ್ಗೆ ಅನ್ನಿಸ್ತು. ಇವತ್ತಿನ ಟಾಸ್ಕ್ ಅಲ್ಲಿ ಫಸ್ಟ್ ಟೀಮ್ ಬಂತು ಶ್ರುತಿ ಅವ್ರದ್ದು, ಸೆಕೆಂಡ್ ಟೀಮ್ ಬಂತು ಸಂಗೀತ ಅವರು. ಆಡ್ಬೇಕು, ಯಾರು ಆಡ್ಬಾರ್ದು ಅಂತ ಅವರೇ ಸೆಲೆಕ್ಟ್ ಮಾಡ್ಬೇಕು. ಬೇಕು ಅಂದ್ರೆ ಗ್ರೀನ್ ಅಲ್ಲಿ ಮಾರ್ಕ್ ಮಾಡ್ಬೇಕು, ಬೇಡ ಅಂದ್ರೆ ರೆಡ್ ಅಲ್ಲಿ ಮಾರ್ಕ್ ಮಾಡ್ಬೇಕು. ಸೆಲೆಕ್ಷನ್ ಪ್ರೋಸೆಸ್ ನಡೆಯುತ್ತೆ. ಇವತ್ತಿನ ಫಸ್ಟ್ ಟಾಸ್ಕ್ ಬಂದು ಡಿಸ್ಟ್ರಾಕ್ಷನ್ ಟಾಸ್ಕ್ ಅಂತ ಇರುತ್ತೆ. ಈ ಡಿಸ್ಟ್ರಾಕ್ಷನ್ ಟಾಸ್ಕ್ಗೆ ಅವ್ರ ಟೀಮ್ ಅಲ್ಲಿ ಪೂರ್ಣಿಮಾ ಅವ್ರನ್ನ ಬೇಡ ಅಂತ ಹೇಳ್ತಾರೆ. ಬಿಕಾಸ್ ದೀಕ್ಷಾ ಪಟ್ಟಿದ ರೀಸನ್ ಏನಂದ್ರೆ ಪೂರ್ಣಿಮಾ ಅವರು ಏನ್ ಮಾತಾಡಿದ್ರು ಅದು ಕ್ಲಾರಿಟಿ ಇರೋದಿಲ್ಲ ಅಂತ ಹೇಳ್ತಾರೆ. ಸೊ ನಿಮ್ಗೆ ಇದೇನ್ ಅನ್ಸುತ್ತೆ? ಪೂರ್ಣಿಮಾ ಅವ್ರು ಮಾತಾಡೋದ್ರಲ್ಲಿ ಕ್ಲಾರಿಟಿ ಇರೋದಿಲ್ವಾ? ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೀವು ಕಮೆಂಟ್ ಮಾಡಿ. ಅಂಡ್ ಆಲ್ಸೋ ಮಂಜಾ ಅವ್ರನ್ನ ಸೆಲೆಕ್ಟ್ ಮಾಡಲ್ಲ. ಬಿಕಾಸ್ ಅವರು ತುಂಬಾ ಡಿಸ್ಟ್ರಾಕ್ಟ್ ಆಗ್ತಾರೆ, ಏನಾದ್ರು ಹೇಳ್ಬಿಟ್ರೆ ಅಲ್ಲೇ ರಿಪ್ಲೈ ಕೊಡೋದು ಆ ತರ ಮಾಡ್ತಾರೆ. ಸೊ ಡಿಸ್ಟ್ರಾಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನು ಕೂಡ ರಿಮೂವ್ ಮಾಡ್ತಾರೆ. ಸೊ ಇನ್ನ ಇಬ್ರು, ಸೊ ಅವ್ರ ಟೀಮ್ ಇಂದ ದೀಕ್ಷಾ ಹಾಗೂ ದೀಕ್ಷಿತ್ ನ ಸೆಲೆಕ್ಟ್ ಮಾಡ್ತಾರೆ. ರಾಜೀವ್ ಗುಂಡಿ ಅವ್ರ ಟೀಮ್ ಅಲ್ಲಿ ನೆಕ್ಸ್ಟ್ ಸೆಲೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ರಾಜೀವ್ ಗುಂಡಿ ಅವ್ರು ಹೇಳ್ಬಿಡ್ತಾರೆ, ನಾನ್ ಆಡೋದಿಲ್ಲ, ಈಶಾ ಅವರೇ ಆಡ್ಲಿ ಅಂತ ಹೇಳ್ತಾರೆ. ಶ್ರುತಿ ಅವ್ರು ಹೇಳ್ತಾರೆ, ಇಲ್ಲ ನೀವ್ ಯಾಕೆ ಆಡಲ್ಲ, ನೀವು ಅಗ್ನಿ ಪರೀಕ್ಷೆಯಲ್ಲಿ ನೀವು ಬೀಳ್ಲೇಬೇಕು, ನೀವು ಆಡ್ಲೇಬೇಕು ಅಂತ ಹೇಳಿದಾಗ ಅವರು ಅವಾಗ ಒಪ್ಕೊಂಡು ಆಡ್ತಾರೆ. ಬಟ್ ಲಿಟ್ರಲಿ ನನಗೂ ಕೂಡ ಶ್ರುತಿ ಅವ್ರು ಹೇಳಿದ್ದು ಸರಿ ಅನ್ನಿಸ್ತು. ಬಿಕಾಸ್ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ಯೂತ್ಗೆ ಚಾನ್ಸ್ ಕೊಡೋಣ ಅಂತ. ಯೂತ್ಗೆ ಚಾನ್ಸ್ ಕೊಡೋಂಗಿದ್ರೆ ಮನೇಲೇ ಇರ್ಬೋದಿತ್ತು, ನಿಮ್ ಮಗನ್ ಕಳಿಸ್ಬಿಟ್ಟು ನೀವ್ ಯಾಕೆ ಬಂದ್ರಿ ಮತ್ತೆ. ಆಮೇಲೆ ಶ್ರುತಿ ಅವ್ರು ಯಾವಾಗ ಹಾಗೆ ಹೇಳ್ತಾರೋ ಸೊ ಈ ವಾಸ್ ರೆಡಿ ಫಾರ್ ಅ ಫೈಟ್. ಅಂಡ್ ಬಟ್ ಇದ್ರಲ್ಲಿ ಇವಾಗ್ಲೇ ಸ್ನೇಹ ಗೌಡ ಅವ್ರಿಗೆ ಚಾನ್ಸ್ ಸಿಗದೆ ಇರೋಂತ ಸಂದರ್ಭ ಬರೋದು. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಗೇಮಲ್ಲೂ ಸ್ನೇಹ ಗೌಡ ಅವ್ರಿಗೆ ಚಾನ್ಸೇ ಕೊಟ್ಟಿಲ್ಲ. ಅವ್ರನ್ನ ಅವರು ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಯಾರಿಗೆ ಆದ್ರೂ ಒಂದು ಚಾನ್ಸ್ ಕೊಡ್ಬೇಕಲ್ವಾ. ಆಲ್ಮೋಸ್ಟ್ ಅವರೇ ಆಡ್ಕೊಂಡು ಬರ್ತಿದ್ದಾರೆ. ಒಂದು ಚಾನ್ಸ್ ಸ್ನೇಹ ಅವ್ರಿಗೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅಟ್ಲೀಸ್ಟ್ ಅವರೇ ಆದ್ರೂ ಇಲ್ಲ ನಾವು ಆಡಿದೀವಿ, ನೀವು ಆಡಿ ಪರವಾಗಿಲ್ಲ ಅಂತ ಅನ್ಬಿಟ್ಟಿದ್ರೆ ಮೇ ಬಿ ಜನರ ಫೋಕಸ್ ಅವ್ರ ಮೇಲೆ ಇರ್ತಿತ್ತು. ಬಟ್ ಮತ್ತೆ ಅವರೇ ರಿಪೀಟೆಡ್ ಆಗಿ ಆಡಕ್ ಹೋದ್ರು. ರಾಜೀವ್ ಗುಂಡಿ ಹಾಗೂ ಧನುಷ್ ಅವರು ಆಟ ಆಡ್ತಾರೆ. ಸೊ ಇವೆರಡು ಸಂಗೀತ ಮತ್ತು ಶ್ರುತಿ ಅವ್ರ ಟೀಮ್ ಅಲ್ಲಿ ಸಂಗೀತ ಅವರು ಟೀಮ್ ವಿನ್ ಆಗುತ್ತೆ. ಸೊ ರಾಜೀವ್ ಗುಂಡಿ ಅವ್ರು ವಿನ್ ಆಗ್ತಾರೆ. ಧನುಷ್ ಅವರು ಚೆನ್ನಾಗಿ ಡಿಸ್ಟ್ರಾಕ್ಷನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅವರೇ ಡಿಸ್ಟ್ರಾಕ್ಟ್ ಆಗ್ಬಿಟ್ಟಿದಾರೋ ಏನೋ ಗೊತ್ತಿಲ್ಲ. ಅವ್ರು ಹೇಳ್ತಿದ್ದು, ಅವ್ರು ಡಿಸ್ಟ್ರಾಕ್ಷನ್ ಮಾಡ್ತಿದ್ದಕ್ಕೆ ಅವ್ರು ಯೂಸ್ ಮಾಡ್ತಿದ್ದ ವರ್ಡ್ಸ್ ನೋಡಿದ್ರೆ ಅವರೇ ಯಾಕೋ ಡಿಸ್ಟ್ರಾಕ್ಟ್ ಆಗಿರೋ ತರ ಇದ್ದಾರೆ. ಅದಾದ್ಮೇಲೆ ರಾಜೀವ್ ಗುಂಡಿ ಅವರು ವಿನ್ ಆಗ್ತಾರೆ. ವಿನ್ ಆದಾಗ ಸೊ ಸೆಲೆಬ್ರೇಷನ್ಗೆ ಅನ್ಬಿಟ್ಟು ಸ್ನೇಹ ಗೌಡ ಅವ್ರನ್ನ ಸ್ಟೇಜ್ ಮೇಲೆ ಕರೀತಾರೆ. ಸೊ ಅವರು ರಿಜೆಕ್ಟ್ ಮಾಡ್ತಾರೆ, ನಾನು ಇಲ್ಲ ಬರೋದಿಲ್ಲ, ನಾನು ಈ ಟೀಮಲ್ಲಿ ಆಡೋದಿಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದ್ರೆ ಬಿಕಾಸ್ ಅವ್ರು ನನ್ನ ಟೀಮ್ ತರನೇ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತ ಅಳ್ತಾರೆ. ಬಟ್ ಲಿಟ್ರಲಿ ಅದನ್ನೇ ಹೇಳೋದು,
ಗೇಮೇ ಆಡಬೇಕು ಅಂತ ಏನಿಲ್ಲ. ಗೇಮ್ ಇಸ್ ಜಸ್ಟ್ 20% ಆ ಬಿಗ್ ಬಾಸ್ ಭಾಗದಲ್ಲಿ. ಐ ಮೀನ್ ಅಗ್ನಿ ಪರೀಕ್ಷೆಲೂ ಅಷ್ಟೇ, ನಿಮ್ಮನ್ನ ಗೇಮಲ್ಲಿ ಅಷ್ಟೇ ನೋಡ್ತಿದ್ದಾರೆ ಅಂತ ಅನ್ಕೋಬೇಡಿ. ಇಟ್ಸ್ ಆಲ್ ಅಬೌಟ್ ಯುವರ್ ಪರ್ಸನಾಲಿಟಿ, ಯುವರ್ ಕ್ಯಾರೆಕ್ಟರ್. ಓಪನ್ ಅಪ್ ಆಗಿ ಅಲ್ಲಿ ನಿಮ್ಮ ಕ್ರಿಯೇಟಿವಿಟಿ ಆಗಲಿ, ನೀವು ಹೇಗೆ ಇನ್ವಾಲ್ವ್ ಆಗಿರ್ತೀರಾ, ಎಲ್ಲಾದ್ರಲ್ಲೂ ಚೇರ್ ಅಪ್ ಆಗಿರ್ಬೇಕು, ಎಲ್ಲಾನು ಅಬ್ಸರ್ವ್ ಮಾಡ್ತಾರೆ ಜನ. ಸೊ ನೀವು ಅಷ್ಟು ಗೇಮ್ ಆಡೋದ್ರಿಂದಾನೇ ಬಿಗ್ ಬಾಸ್ಗೆ ಹೋಗಲ್ಲ. ಸೊ ಈ ಫಾರ್ಮೆಟ್ ಇದೆಲ್ಲ ಅಷ್ಟು ಏನು ಓಕೆ ಅಂತ ಅನಿಸ್ಲಿಲ್ಲ. ಈ ಫಾರ್ಮೆಟ್ ತರೋದಕ್ಕಿಂತ ಮೊದಲೇ ಒಂದು ಸೀಸನ್ OTT ಮಾಡಿದ್ರಲ್ವಾ, ಅದನ್ನೇ OTT 2 ಮಾಡಿಬಿಟ್ಟು ಅದರಲ್ಲೇ ಒಂದು ಸ್ವಲ್ಪ ಜನನ ಸೆಲೆಕ್ಟ್ ಮಾಡಿ ಆಮೇಲೆ ಬಿಗ್ ಬಾಸ್ಗೆ ಕಳಿಸಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು. ಈ ಪ್ರಾಸೆಸ್ ಒಂಚೂರು ಅಷ್ಟು ಓಕೆ ಅಂತ ಅನ್ಸಿಲ್ಲ. ಏನಕ್ಕಂದ್ರೆ ಒಬ್ರೊಬ್ರಿಗೆ ಚಾನ್ಸಸ್ ಸಿಗ್ತಿಲ್ಲ ಅವ್ರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಸೊ ಆಲ್ಮೋಸ್ಟ್ ಇವ್ರು ಆಲ್ರೆಡಿ ಎಲ್ಲ ಎಲಿಮಿನೇಟ್ ಮಾಡ್ಕೊ ಬಂದಿದ್ದಾರೆ. ಇನ್ನು ಮಿಕ್ಕಿದವ್ರನ್ನ ನಾವು ವೋಟ್ ಮಾಡಿ ಸೆಲೆಕ್ಟ್ ಮಾಡಬೇಕು. ಅದ್ರ ಬದಲು ಎಲ್ಲರೂ ಒಂದೇ ಸಲ OTTಗೆ ಬಿಟ್ಬಿಟ್ಟಿದ್ದೀವಿ. ಅವ್ರವ್ರ ಟ್ಯಾಲೆಂಟು ಅವ್ರವ್ರ ಹೊರಗಾಗ್ತಿದ್ರು, ನಮಗೂ ನೋಡಿ ಸೊ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೂ ಗೊತ್ತಾಗ್ತಿತ್ತು. ನನಗೆ ಈ ಫಾರ್ಮೆಟ್ ಏನೋ ಅಷ್ಟು ಓಕೆ ಅಂತ ಅನಿಸ್ಲಿಲ್ಲ. ಒನ್ ಮೋರ್ ಥಿಂಗ್ ಏನು ಅಬ್ಸರ್ವ್ ಮಾಡಿದ್ದೀನಿ ಅಂದ್ರೆ, ಪೂರ್ಣಿಮಾ ಅವ್ರ ಕಂಡ್ರೆ ಅವ್ರ ಟೀಮ್ಗೆ ಏನೋ ಒಂಥರ ಯಾರಿಗೂ ಆಗೋದಿಲ್ಲ ಅಂತ ಅನ್ಸುತ್ತೆ. ಏನೋ ಎಲ್ಲಾನು ಅವ್ರಿಗೆ ಉಲ್ಟಾನೇ ಹೇಳ್ತಾ ಇರ್ತಾರೆ. ಅವ್ರಿಗೆ ಹೆಂಗ್ ಬೇಕೋ ಹಂಗ್ ಸೆಲೆಕ್ಟ್ ಮಾಡ್ಕೋತಾರೆ, ಆ ಥರ ಎಲ್ಲ ಹೇಳ್ತಾರೆ. ಪೂರ್ಣಿಮಾ ಅವ್ರ ಕಂಡ್ರೆ ಯಾಕೋ ಟೀಮ್ ಅವರೆಲ್ಲ ಸ್ವಲ್ಪ ಕಸಿ ಬಿಸಿ ಆಗಿದ್ದಾರೆ. ಅದೇ ಹೇಳ್ತಿಲ್ವಾ, ನೀವು ಆಡೋದಕ್ಕೆ ಟಾಸ್ಕ್ ಸಿಕ್ಕಿಲ್ಲ ಅಂದ್ರೆ ನೀವೇ ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ಕೊಳ್ಳಿ, ನೀವೇ ಒಂದು ಸೀನ್ ಕ್ರಿಯೇಟ್ ಮಾಡ್ಕೊಳ್ಳಿ, ನೀವೇ ಒಂದು ಪ್ಲೇ ಮಾಡ್ಬಿಡಿ ಅಲ್ಲೇ ಅಷ್ಟೇ. ನಿಮಗೆ ಬೇಕಾಗಿರೋದು, ನೀವು ಹೋಗ್ಬೇಕಾಗಿರೋದು ಬಿಗ್ ಬಾಸ್ಗೆ. ದಿಸ್ ಇಸ್ ಜಸ್ಟ್ ಅಗ್ನಿ ಪರೀಕ್ಷೆ. ಸೊ ನೀವು ಇಲ್ಲಿ ಹೈಲೈಟ್ ಆಗಬೇಕು, ನೀವು ಇಲ್ಲಿ ಟಾಸ್ಕ್ನ ವಿನ್ ಆಗಬೇಕಾಗಿಲ್ಲ, ನೀವು ಇಲ್ಲಿ ಹೈಲೈಟ್ ಆಗಬೇಕು, ನೀವು ಇಲ್ಲಿ ಜನರಿಗೆ ನೋಟಿಸ್ ಆಗಬೇಕು. ಸೊ ಅವಾಗ ಜನರು ನಿಮಗೆ ವೋಟ್ ಮಾಡ್ತಾರೆ. ಟಾಸ್ಕ್ ಅದೆಲ್ಲ ವಿನ್ ಆಗೋದಕ್ಕೆ ಬಿಗ್ ಬಾಸ್ ಇದೆ, ಬಿಗ್ ಬಾಸ್ಗೆ ಹೋಗಿ ವಿನ್ ಆಗೋರಂತೆ. ಅಲ್ಲಿವರೆಗೂ ಸ್ವಲ್ಪ ಕ್ರಿಯೇಟ್ ಸಮ್ ಡ್ರಾಮಾ, ಸ್ವಲ್ಪ ನಿಮ್ಮ ಮೇಲೆ ಫೋಕಸ್ ಬರಬೇಕು, ಆ ಥರ ನಡ್ಕೊಳ್ಳಿ. ನೆಕ್ಸ್ಟ್ ಗೇಮ್ ಬಂದು ಬಲೂನ್ನ ಕಾಲಲ್ಲಿ ಹೊತ್ಕೊಂಡು ಒಂದು ಟ್ರೇ ಒಳಗಡೆ ಹಾಕ್ಬೇಕು. ಕೈ ಇದನ್ನೆಲ್ಲ ಏನು ಯೂಸ್ ಮಾಡೋಂಗಿಲ್ಲ, ಜಸ್ಟ್ ಅಲ್ಲಿಂದ ಕಾಲಲ್ಲೇ ಹೊತ್ಕೊಂಡೋಗಿ ಆ ಟ್ರೇ ಒಳಗಡೆ ಕಾಲಲ್ಲೇ ಹಾಕ್ಬೇಕು. ಆ ಗೇಮ್ ಇರುತ್ತೆ. ಇದಕ್ಕೆ ಚಂದನ್ ಟೀಮ್ ಹಾಗೂ ವಿನಯ್ ಟೀಮ್, ಅಂದ್ರೆ ಲಕ್ಷ್ಮಿ ಅವ್ರ ಟೀಮ್ ಹಾಗೂ ಶಾಸ್ತ್ರಿ ಅವ್ರ ಟೀಮ್ ಮಧ್ಯ ಇರುತ್ತೆ. ಈ ಟೀಮಲ್ಲಿ ಬಂದು ಲಕ್ಷ್ಮಿ ಅವ್ರ ಟೀಮು ಎಲ್ಲ ಲೈಕ್ ಯಾರ್ಯಾರಿಗೆ ಚಾನ್ಸ್ ಸಿಕ್ಕಿಲ್ಲ ಎಲ್ಲಾನು ಥಿಂಕ್ ಮಾಡಿ ಎಲ್ರಿಗೂ ಚಾನ್ಸ್ ಕೊಡ್ತಾರೆ. ಆ್ಯಂಡ್ ಅದರಲ್ಲಿ ಲಿಖಿತ್ ಗೊಂಡಿ ಅವ್ರಿಗೆ ಚಾನ್ಸ್ ಕೊಡೋದಿಲ್ಲ. ಬಿಕಾಸ್ ಲಾಸ್ಟ್ ಗೇಮಲ್ಲಿ ಲಿಖಿತ್ ಗೊಂಡಿ ಅವರು ಸ್ವಲ್ಪ ಓವರ್ ಸ್ಮಾರ್ಟ್ನೆಸ್, ಓವರ್ ಥಿಂಕ್ ಮಾಡಿ ಅವರ ಟೀಮ್ನ ಸೋಲ್ಸಿದ್ರಿಂದ ಯಾರು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಆಟ ಆಡೋದಕ್ಕೆ. ಸೊ ಅವ್ರನ್ನ ಅಲ್ಲಿ ರಿಜೆಕ್ಟ್ ಮಾಡ್ತಾರೆ. ಆ್ಯಂಡ್ ರತ್ನಮ್ಮ ಅವರು ಹಾಗೂ ಲಕ್ಷ್ಮಿ ಅವರು ಇಬ್ರು ಇದ್ರಲ್ಲಿ ಸೆಲೆಕ್ಟ್ ಆಗ್ತಾರೆ. ಶಾಸ್ತ್ರಿ ಅವರು ಕೂಡ ಎಲ್ಲ ಡಿಸ್ಕಸ್ ಮಾಡಿ ಶಾಸ್ತ್ರಿ ಆ್ಯಂಡ್ ಸಹನಾ ಅವ್ರು ಹೋಗ್ತಾರೆ ಅವ್ರ ಟೀಮಿಂದ. ಲಕ್ಷ್ಮಿ ಅವ್ರ ಟೀಮಿಂದ ಲಕ್ಷ್ಮಿ ಹಾಗೂ ರತ್ನ ಅವ್ರು ಹೋಗ್ತಾರೆ. ಸೊ ಇಲ್ಲಿ ಗೇಮ್ ಸ್ಟಾರ್ಟ್ ಆಗುತ್ತೆ. ಅದೇ ಕಾಲಲ್ಲಿ ಬಲೂನ್ನ ಹೊತ್ಕೊಂಡು ಹೋಗ್ಬಿಟ್ಟು ಆ ಟ್ರೈ ಒಳಗಡೆ ಹಾಕ್ಬೇಕು. ಲಿಟ್ರಲಿ ಈ ಗೇಮ್ ಅಂತೂ ಫಸ್ಟ್ ರೌಂಡು ಚೆನ್ನಾಗಿ ಆಡಿದ್ರು. ಸೆಕೆಂಡ್ ರೌಂಡ್ ಆಡಬೇಕಾದ್ರೆ ಇಬ್ರು ಶಾಸ್ತ್ರಿ ಹಾಗೂ ರತ್ನಮ್ ಅವರು ಇಬ್ರು ತುಂಬಾ ಕಷ್ಟಪಡ್ತಿದ್ರು. ಇಷ್ಟರಲ್ಲೇ ಎಪಿಸೋಡು ಎಂಡ್ ಆಗುತ್ತೆ. ಸೊ ಈ ಎಪಿಸೋಡು ನೆಕ್ಸ್ಟ್ ಡೇ ಕಂಟಿನ್ಯೂ ಆಗುತ್ತೆ. ಆ ಎರಡು ಟೀಮಲ್ಲಿ ಯಾರು ವಿನ್ ಆಗಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಶಾಸ್ತ್ರಿ ಅವ್ರು ವಿನ್ ಆಗಿರ್ತಾರ, ಇಲ್ಲ ರತ್ನಮ್ಮ ಅವ್ರು ವಿನ್ ಆಗಿರ್ತಾರ? ಯಾರು ವಿನ್ ಆಗಿರ್ಬೋದು ಅಂತ ನೀವು ಅಲ್ಲಿ ಕಮೆಂಟ್ ಮಾಡಿ. ಸೊ ಎನಿಯೋ August 6th ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ. ಎನಿಯೋ ಈ ಒಂದು ಶೋಗೆ ತುಂಬಾ ಜನ ವೆಯ್ಟ್ ಮಾಡ್ತಾರೆ ನೋಡೋದಕ್ಕೆ. ಸೊ ಎಲ್ಲರೂ ತುಂಬಾ ಕ್ಯೂರಿಯಸ್ ಆಗಿದ್ದಾರೆ, ಯಾರು ಸೆಲೆಕ್ಟ್ ಆಗ್ಬೋದು, ಯಾರು ಹೋಗ್ಬೋದು ಅಂತ. ನಿಮ್ಗೆ ಯಾರು ಅನ್ಸುತ್ತೆ ಯಾರು ಹೋಗ್ಬೋದು? ಇಷ್ಟು ಕಂಟೆಸ್ಟೆಂಟ್ಸ್ ಅಲ್ಲಿ ಒಂದು 4 ಜನ ಹೋಗ್ತಾರೆ ಅಂದ್ರೆ ಯಾರು ಹೋಗ್ಬೋದು ಆ ಕಂಟೆಸ್ಟೆಂಟ್ಸ್ ಅಂತ ನೀವು ಕಮೆಂಟ್ ಮಾಡಿ. ಟಾಪ್ 3 ಕಂಟೆಸ್ಟೆಂಟ್ ಆಗಿ ಯಾರು ಹೋಗ್ಬೋದು? ನನಗಂತೂ ಶಾಸ್ತ್ರಿ ಯಾಕೋ ಸ್ವಲ್ಪ ಫಿಕ್ಸ್ ಅನ್ಸುತ್ತೆ. ಬಿಕಾಸ್ ಅವರು ಗೇಮ್ ಚೆನ್ನಾಗಿದೆ ಅಂಡ್ ಎಂಟರ್ಟೈನ್ಮೆಂಟ್ ಕೂಡ ಚೆನ್ನಾಗಿದೆ. ಅದು ಬಿಟ್ರೆ ಮಿಕ್ಕಿದವರಲ್ಲಿ ಅಷ್ಟು ವಾವ್ ಅನ್ಸೋ ಅಂಥದ್ದಂತೂ ಯಾರಲ್ಲೂ ಅಷ್ಟು ಕಾಣಿಸ್ಲಿಲ್ಲ. ಬಿಕಾಸ್ ಅವ್ರಿಗೆ ಟೈಮ್ ಸಿಕ್ಕಿಲ್ವಾ, ಇಲ್ಲ ಅಂದ್ರೆ ಏನೋ ಗೊತ್ತಿಲ್ಲ. ಬಟ್ ಅಷ್ಟು ವಾವ್ ಸೂಪರ್ ಆ ಥರ ಅನ್ನೋ ಅಂತ ಯಾರು ಅಷ್ಟೊಂದು ಚೆನ್ನಾಗಿ ಆಡ್ತಿಲ್ಲ. ಅದರಲ್ಲಿ ಟಾಪ್ 3 ಕಂಟೆಸ್ಟೆಂಟ್ ಯಾರಾಗ್ಬೋದು ಅಂತ ನೀವು ಕಮೆಂಟ್ ಮಾಡಿ. ಆ್ಯಂಡ್ ಫುಲ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.